ಲಕ್ಷ್ಮಿಯ ಅಷ್ಟೋತ್ತರ ನಾಮಗಳಲ್ಲಿ ಎರಡನೆಯದು ವಿಕೃತಿ ಅನ್ನುವಂಥದ್ದು. ಪ್ರಕೃತಿಂ ವಿಕೃತಿಂ ವಿದ್ಯಾಂ ಅಂತ ಹೇಳೋದ್ರಲ್ಲಿ ವಿಕೃತಿ ಅನ್ನುವಂಥದ್ದು ಎರಡನೇದು. ವಿಕೃತಿ ಅನ್ನೋ ಪದಕ್ಕೆ ಅರ್ಥ ವಿಕಾರ ಅಂತಂದ್ಬಿಟ್ಟು, ಏನಿದು ಭಗವತಿಯನ್ನೇ ವಿಕಾರ ಸ್ವರೂಪಿಣಿ ಅಂತ ಹೇಳೋದಾ? ಇದು ಒಂದು ರೀತಿ ಅವಮಾನ ಮಾಡ್ದಂಗಲ್ವಾ ಅಂತ ಪ್ರಶ್ನೆ ಬರಬಹುದು. ಹಾಗಲ್ಲ, ಅದನ್ನು ಶಾಸ್ತ್ರಗಳಲ್ಲಿ ಆ ಪದವನ್ನು ಹೇಗೆ ಬಳಸಿದ್ದಾರೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಯಾವುದೇ ಬದಲಾವಣೆಯನ್ನು ಕೂಡ ಸಂಸ್ಕೃತದಲ್ಲಿ ವಿಕಾರ ಅಥವಾ ವಿಕೃತಿ ಅಂತ ಹೇಳುವಂಥದ್ದುಂಟು. ಇವಾಗ ಚಿನ್ನ ಇರುತ್ತೆ, ಚಿನ್ನದ ಆಭರಣವನ್ನು ನಾವು ಮಾಡ್ತೀವಿ. ಚಿನ್ನದ ಒಂದು ವಿಕಾರವೇ ಚಿನ್ನದ ಆಭರಣ ಅಂತ ಹೇಳೋದು ಕೂಡ ಉಂಟು. ಹಾಗೆ ವಿಕಾರ ಅಂತಂದರೆ ಅದರಲ್ಲಿ ಏನೋ ಒಂದು ಬದಲಾವಣೆ ಬಂದಿರೋವಂಥದ್ದು ಅಂತ. ನಮಗೆ ಕೆಟ್ಟ ಬದಲಾವಣೆಯನ್ನು ವಿಕಾರ ಅಂತ ಹೇಳಿ ಅಭ್ಯಾಸವಾಗಿರೋದ್ರಿಂದ ಮೊದಲು ಆ ಅಭಿಪ್ರಾಯವೇ ಮನಸ್ಸಿಗೆ ಅದು ಮೂಡುವಂಥದ್ದು. ಆದರೆ ವಾಸ್ತವವಾಗಿ ಹಾಗಲ್ಲ. ಯಾವುದೇ ಬದಲಾವಣೆಯನ್ನು ಕೂಡ ನಾವು ವಿಕಾರ ಅಥವಾ ವಿಕೃತಿ ಅಂತ ಕರೆಯಬಹುದು. ಹಾಗಾದರೆ ಲಕ್ಷ್ಮಿಯಲ್ಲಿ ಯಾವ ಬದಲಾವಣೆಯನ್ನು ನಾವು ಇಲ್ಲಿ ವಿಕೃತಿ ಅಂತ ಕರೆಯಬಹುದು ಅಂತ ಪ್ರಶ್ನೆ ಕೇಳಿದ್ರೆ, ಅದಕ್ಕೆ ಮೊದಲನೆಯ ನಾಮವನ್ನು ಗಮನದಲ್ಲಿಟ್ಕೊಂಡು ಹೇಳಿದ್ರೆ ಅವು ಗೊತ್ತಾಗುತ್ತೆ. ಮೊದಲನೆಯದು ಪ್ರಕೃತಿ, ಈಗ ಹೇಳಿರುವುದು ವಿಕೃತಿ. ಸೃಷ್ಟಿಯ ಆರಂಭದಲ್ಲಿ ಇರುವಂತಹದ್ದು ಪ್ರಕೃತಿ ಮತ್ತು ಅದೇ ಮುಂದಕ್ಕೆ ಸೃಷ್ಟಿಯಾಗಿ ಬೆಳೆಯುವಂತಹದ್ದು ವಿಕೃತಿ ಅಂತ ಅನಿಸ್ಕೊಳ್ಳುವಂತಹದ್ದು. ಮೊದಲು ಮೂಲ ಶಕ್ತಿಯಾಗಿ ಇದ್ದಂಥದ್ದು ಮುಂದಕ್ಕೆ ಬೆಳೀತಾ ಬೆಳೀತಾ ನಮಗೆ ಕಾಣಿಸುವಂತಹ ಪಂಚಭೂತಗಳಾಗಿ ಬರುವಂತಹದ್ದು. ಇದಕ್ಕೆ ಮಧ್ಯದಲ್ಲಿ ಕೂಡ ಹಲವು ಘಟ್ಟಗಳುಂಟು ಅಂತ ಹೇಳ್ತಾರೆ. ಹೀಗೆ ಒಟ್ಟು 24 ತತ್ವಗಳಾಗಿ ಬೆಳೆಕೊಳ್ಳುವಂತಹದ್ದು ಅಂತ ಹೇಳ್ತಾರೆ. 25ನೆಯದು ಜೀವ, 26ನೆಯವನು ಪರಮಾತ್ಮ ಅಂತ ಹೇಳ್ತಾರೆ. ಈ 24 ವಿಕೃತಿ ಅಂತ ಅನಿಸ್ಕೊಳ್ಳುವಂತಹದ್ದು. ಮೂಲ ಪ್ರಕೃತಿಯಿಂದ ಬೆಳೆದಂತಹ ಈ ತತ್ವಗಳೆಲ್ಲವೂ ಕೂಡ ವಿಕಾರ ಅಥವಾ ವಿಕೃತಿ ಅಂತ ಅನಿಸ್ಕೊಳ್ಳುವಂತಹದ್ದು ಶಾಸ್ತ್ರಗಳ ಪರಿಭಾಷೆ. ನಮಸ್ಕಾರ. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.